ನಾನಿವತ್ತಿರೋದು ತ್ರಾಸಿ ಆ್ಯಂಡ್ ಊರ ಹೆಸರೇ ತ್ರಾಸಿ ಅಂತ. ಇದು ಬೈಂದೂರಿಂದ ಇಲ್ಲಿಗೆ 1.5 ಅಷ್ಟೇ ಆಗುತ್ತೆ. ಸೊ ಐ ಲವ್ ತ್ರಾಸಿ ಅಂತ ಹಾಕಿದರೆ ಸೊ ಬೀಚು ಇದ್ರ ಪಕ್ಕನೇ ಇರೋದು, ಅದು ಮರವಂತೆ ಬೀಚು. ಏಡಿ ಬಂದು ಆರಿದ್ನೆ ಅಂದ್ರೆ ಭಾಳ ಕಷ್ಟ. ಬಟ್ ಇಡ್ಸಿ ನೋಡೋಣ. ಭಯ ಬರ್ತಾಯಿದೆ ಆವಾಗಿಂದ, ಏಡಿಯಲ್ಲಿ ಕಾಲಕ್ಕೆ ಬಂದ್ಬಿಡ್ತಾವೆ ಅಂತಂದು. ಯಾಕಂದೀಗ ಎಷ್ಟೊಂದೇ ಇದ್ದಾವೆ ಏಡಿ ಇಲ್ಲಿಲ್ವಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ಬ್ಲಾಗ್. ನಾ ಇವತ್ತು ಹೊಂಟಿರೋದು ತ್ರಾಸಿಗೆ. ಸೊ ಬೈಂದೂರು ಟು ತ್ರಾಸಿಗೆ ಐ ಥಿಂಕ್ ½ an hour ಟೈಮ್ ಅಷ್ಟೇ. ಸೊ 25 ಮಿನಿಟಲ್ಲಿ ಹೋಗ್ತೀವಿ. ಸೊ ಇವತ್ತು ಬೈಂದೂರಿಂದ ತ್ರಾಸಿಗೆ ಬೈ ಥ್ರೋ ಬಸ್, ಅದು ಗೌರ್ಮೆಂಟ್ ಬಸ್ಸಿಂದ ಹೋಗ್ತಾ ಇದ್ದೀನಿ. ಆ್ಯಂಡ್ ತ್ರಾಸಿ ಯಾವ ಥರ ಇದೆ ಆ್ಯಂಡ್ ಅಲ್ಲಿ ಹೋಗಿ ಆ ಪ್ಲೇಸ್ನ ವಿಸಿಟ್ ಮಾಡ್ತೀನಿ ಅಂತ ನೋಡಿ. ಇದಕ್ಕೆ ಮತ್ತು ಮರವಂತೆ ಬೀಚ್ಗೆ ಭಾಳ ನಿಯರ್ ಆಗುತ್ತೆ. ಸೊ ಇಲ್ಲೇ ಇಳಿಬೇಕಾಗುತ್ತೆ ನಾವು. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮರವಂತೆ ಬೀಚ್ ಹೇಗಿದೆ ಅಂತ ಎಲ್ಲ ವಿಡಿಯೋನ ಹಾಕ್ಬೇಕಂತೆ. ½ an hour ಹಿಡಿಯುತ್ತೆ ಅಲ್ಲಿಂದ ಬರಬೇಕಾದ್ರೆ. ಸೊ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಮರವಂತೆ ಬೀಚ್ಗೆ ಬೈ ವಾಕಲ್ಲೇ ಬಂದೆ. ಎಷ್ಟು 10 ಮಿನಿಟ್ ಆಗಂಗಿಲ್ಲ ಬಂದೆ. ಸೊ ಜಸ್ಟ್ ಇಲ್ಲಿ ಬಿಸಿಲು ಅದ್ಭುತ. ಆ್ಯಂಡ್ ಈ ಹೂವು ಬರಬೇಕಾದ್ರೆ ಇಲ್ಲಿ ಸೈಡಲ್ಲಿ ಹಚ್ಚಿದ್ರು. ಸೊ ಚೆನ್ನಾಗಿ ಕಾಣುತ್ತೆ ಫೋಟೋಶೂಟ್ಗೆ ಅಂತ ಕಿತ್ಕೊಂಡ್ಬಿಟ್ಟೆ. ಅವರ್ ಮರವಂತೆ ಬೀಚ್ ಲೊಕೇಟೆಡ್ ಲೈಕ್ ದಿಸ್ ಈಸ್ ಲೈಕ್ ವ್ಯೂ ಈ ಥರ ಇದೆ. ಸೊ ಒಳಗಡೆ ಹೋದರೆ ಎಲ್ಲ ವ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲೆಲ್ಲ ತಿನ್ನೋಕೆ ಐಟಮ್ಸ್ ಎಲ್ಲ ಸಿಗುತ್ತೆ. ಊಟ ಮಾಡಲಿಕ್ಕೆ, ನಾಷ್ಟ ಮಾಡಲಿಕ್ಕೆ ಎಲ್ಲ ಐಟಮ್ಸ್ ಅಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲೆಲ್ಲ ವ್ಯೂ, ಎಂಟ್ರೆನ್ಸ್ ವ್ಯೂ ಎಲ್ಲ ಈ ಥರ ಕಾಣಿಸುತ್ತೆ. ಸೊ ದಿಸ್ ಇಸ್ ಮರವಂತೆ ಬೀಚ್. ಆ್ಯಂಡ್ ಇನ್ಸೈಡ್ ಹೇಗಿದೆ ಅಂತ, ಆ್ಯಂಡ್ ತ್ರಾಸಿ ಎಂಟ್ರೆನ್ಸ್ ಬೀಚ್ ನೋಡಬೇಕಾದ್ರೆ ಸೊ ಈ ದೇವ್ರ ಸ್ಟ್ಯಾಚು ಇದೆ. ಸೊ ದೇವ್ರಂತ ಕಮೆಂಟ್ ಮಾಡಿ ಗೊತ್ತಿದ್ರೆ ಈ ದೇವ್ರ ನೇಮ್ನ. ಓಕೆ. ಆ್ಯಂಡ್ ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಇನ್ನೊಂದು ನಮ್ಮ ತಮಿಳ್ ಮೂವಿ ಅನ್ಸುತ್ತೆ ಮೇ ಬಿ, ಪುಲಿ, ತಮಿಳ್ ವಿಜಯ್ ತಳಪತಿ ಅವರಿರ್ಬೋದು. ಸೊ ಅವ್ರ ಮೂವಿಲಿ ಆ್ಯಕ್ಚುಲಿ ಈ ಒಂದು ಆಮೆ ನೋಡಿದ ನೆನಪು, ದೊಡ್ಡ ಆಮೆ ಬರುತ್ತಾ. ಸೊ ಇಲ್ಲಿ ಅದೇ ಲೊಕೇಶನೆಲ್ಲ ಹಾಕಿದ್ದಾರೆ. ಆ್ಯಂಡ್ ಆ ಮೂವಿ ಯಾರೆಲ್ಲ ನೋಡಿದ್ದೀರಾ, ಇದೇ ಥರ ಆಮೆ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ನೀವು ನೋಡಿಲ್ಲ ಅಂದರೆ ಸೊ ನೋಡಿಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಾಟ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ಬೀಚ್. ಲೆಟ್ಸ್ ಸಿ ಬೀಚ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಫೈನಲಿ ವಿ ಆರ್ ಇನ್ ಮರವಂತೆ ಬೀಚ್. ಸೊ ಮರವಂತೆ ಬೀಚ್ ಆಲ್ಮೋಸ್ಟ್ ಎಲ್ಲರೂ ರೀಲ್ಸ್ ಒಳಗಡೆ ನೋಡಿರ್ತೀರ. ಆ್ಯಂಡ್ ನಾನು ಕೂಡ ರೀಲ್ಸಲ್ಲಿ ನೋಡಿದ್ದು. ಇವತ್ತು ರಿಯಲ್ ಆಗಿ ವಿಸಿಟ್ ಕೊಟ್ಬಿಟ್ಟೆ. ಸಿ ನೋಡ್ತಿದ್ರೆ ಒಂಥರ ವಾವ್ ಅನ್ಸುತ್ತೆ ಮೂಮೆಂಟು. ತೋರಿಸ್ತೀನಿ ಬನ್ನಿ. ಬೀಚ್ ಆ್ಯಂಡ್ ಲೊಕೇಶನ್ ಮಾತ್ರ ಏನಂತಾರೆ ಹೈ ಅಂದಿರಲ್ಲ, ಹಂಗೆ ತೋರಿಸ್ತೀನಿ ನೋಡಿ. ಸಿ ಇದು ಇನ್ಸ್ಟಾದಲ್ಲಿ ಫೈನಲಿ ನೋಡ್ಬೇಕಂತ ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ನೋಡ್ತಿದ್ದೆ. ಆ್ಯಂಡ್ ಫೈನಲಿ ಇಟ್ಸ್ ಮೈ ಟೈಮ್ ಮರವಂತೆ ಬೀಚ್. ಆ್ಯಂಡ್ ಪ್ರತಿಯೊಂದು ಲೈಕ್ ಸ್ವಲ್ಪ ಸ್ಪೇಸ್ ಬಿಟ್ಟು ಈ ಥರ ಕಲ್ಲುಗಳೆಲ್ಲ ಹಾಕಿದ್ದಾರೆ. ನೋಡಲ್ಲೆಲ್ಲ ಕಾಣುತ್ತಲ್ವಾ. ಸೊ ಕಲ್ಲಲ್ಲಿ ಹಾಕಿದ್ದಾರೆ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ವ್ಯೂವ್ನ ನೋಡ್ಬೋದು. ಟೂ ಮಚ್ ಹೈಲಿ ನೈಸ್. ಇದು ಉಡುಪಿಯಲ್ಲಿ ಲೊಕೇಟ್ ಆಗಿರೋದು, ಎಲ್ಲರಿಗೂ ಗೊತ್ತೇ ಇದೆ. ಅಬ್ಬಾ ನೀರು. ಆ್ಯಂಡ್ ಬಟ್ ಉಡುಪಿ ಅಂದರೆ ಉಡುಪಿ ನಿಯರೇ ಅಲ್ಲ. ಸೊ ಅದ್ರ ನಿಯರ್ ತ್ರಾಸಿ ಅನ್ನೋದು ಊರು. ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕಾಗುತ್ತೆ. ಆ್ಯಂಡ್ ಈವ್ನಿಂಗ್ ಟೈಮಿಂಗೆಲ್ಲ ಏನು ಸ್ನ್ಯಾಕ್ಸು ಆ ಥರ ಎಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ. ಆ್ಯಂಡ್ ನಾನು ಇವಾಗ ಬಂದಿರೋದು ಟೈಮಿಂಗು ಎಷ್ಟಾಗಿದೆ, 12:55 ಆಗಿದೆ ಕರೆಕ್ಟ್ ಎಕ್ಸಾಕ್ಟ್ಲಿ. ನಾ ಬಂದಿರೋದು 12:55ಗೆ. ಸೊ ಇವಾಗ ಅಷ್ಟೊಂದು ಅಂಗಡಿಗೆಲ್ಲ ಓಪನ್ ಇಲ್ಲ. ಈವ್ನಿಂಗ್ ಅಂತ ಬಂದರೆ ಫುಲ್ಲು ಲೈಟಿಂಗ್ಸು ಎಲ್ಲ ಓಪನ್ ಆಗಿರುತ್ತೆ. ಸೊ ಬೆಸ್ಟ್ ರೆಫರ್ ಅಂದರೆ ಈವ್ನಿಂಗ್ ಬರಬೇಕು. ಆ್ಯಂಡ್ ಓನ್ ವೆಹಿಕಲ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬೆಟರ್.
ಎಂತ ಗೊತ್ತಾ, ಇಲ್ಲಿ ಉಂಟು ಏಡಿ ತೋರಿಸಿಂದಡಿ. ಎಲ್ಲಿದೆ? ಅಲ್ಲಿದೆ ಅಲ್ಲ, ಇಲ್ಲಿದೆ ಅಲ್ಲ. ಯಪ್ಪ, ನೀರು ಸಿಕ್ಕಾಪಟ್ಟೆ ಏಡಿ ಇದಾವೆ ಇಲ್ಲಿ. ಕಾಣಿಸ್ತಾ ಇದೆ. ಇಲ್ಲಿ ಹೊಂಟಿತಲ್ವಾ ಏಡಿ, ಕಡ್ದು ಬಿಡ್ತಾವನ ಬದ್ರು. ಆದರೂ ವಿಡಿಯೋ ಮಾತ್ರ ಮಾಡೋದು ಬಿಡಂಗಿಲ್ಲ ನಾನು. ಏಡಿ ಬಂದು ಆರಿದ್ನೆ ಅಂದ್ರೆ ಭಾಳ ಕಷ್ಟ. ಬಟ್ ನೋಡೋಣ, ಭಯ ಬರ್ತಾ ಇದೆ ಆವಾಗಿಂದ ಏಡಿಯಲ್ಲಿ ಕಾಲಕ್ಕೆ ಬಂದ್ಬಿಡ್ತಾವನ ಅಂತಂದ್ರೆ. ಯಾಕಂದ್ರೆ ಈಗ ಎಷ್ಟೊಂದೇ ಇದ್ದಾವೆ ಏಡಿ ಇಲ್ಲಿಲ್ವಾ? ಎಲ್ಲೋಯ್ತು ಏಡಿ? ಹೋಯ್ತು ಪಾಪ ನೀರೆಲ್ಲ. ಇಲ್ಲ ಇದ್ದಾವೆ ಇಲ್ಲೇ. ಅವು ಏನಾಗಲ್ಲ, ಯಾಕಂದರೆ ಉಪ್ಪು ನೀರು ತಿಂದೆ ಬೆಳೆದ್ಬಿಟ್ಟವ ಅನ್ಸುತ್ತೆ. ಏನಾಗಲ್ಲ ಅನ್ಸುತ್ತೆ ಅವಕ್ಕೆ. ಆ್ಯಂಡ್ ವಿವೆಲ್ಲ ಹೇಗಿತ್ತು? ಯಾರಿಗಾದ್ರೂ ವಿಸಿಟ್ ಕೊಡಬೇಕಂದ್ರೆ ಕೊಡಿ, ಚೆನ್ನಾಗಿದೆ ನೇಚರ್ ಎಲ್ಲ. ಹೊರಗಡೆ ಏಡಿ ಕಾಲಕ್ಕೆ ಬಂದ್ಬಿಟ್ರೆ ಕಷ್ಟ. ಏಡಿ ಬಾ ಅಂದರೆ ನೀರು ಬರ್ತಾ ಇದೆ. ನನಗೊಂದು ಅನ್ನಿಸ್ತಿರೋದೇನೆಂದರೆ, ಇದು ಏನಂತಾರ ಬೂಸ್ ಕಟ್ಟೋ ದಿನಸ ಆಗಿದೆ ಅಂತ ಡೌಟು. ಮೇ ಬಿ ಏಡಿ ಬಂದು ಕಕ್ಕ ಹಾಕಿರ್ಬೇಕು ಈ ಕಲ್ ಮೇಲೆಲ್ಲ, ಅದಕ್ಕೆ ಹಿಂಗಾಗಿದೆ ಅನಿಸುತ್ತೆ. ನಿಮಗೂ ಹಂಗೆ ಅನ್ನಿಸಿದ್ರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ವಾಟ್ ಇಸ್ ದ ರೀಸನ್ ಅದು ಆ ಥರ ಆಗಕ್ಕಂತ. ಅಪ್ಪ ನೀರು ಏಡಿಗಳೆಲ್ಲ ಸಿಕ್ಕಾಪಟ್ಟೆ. ಆ್ಯಂಡ್ ಯಾರು ರಕ್ಷಿತಾ, ಬಿಗ್ ಬಾಸ್ ರಕ್ಷಿತಾ, ಮೇ ಬಿ ಇಲ್ಲಿಂದ ಏಡಿ ತೊಗೊಂಡು ಹೋಗ್ತಾಳೆ ಅನ್ಸುತ್ತೆ. ಮಂಗಳೂರಿಂದ ಏಡಿ ತಗೊಂಡೋಗಿ ಫ್ರೈ ಮಾಡ್ಕೊಂಡು ತಿಂತಿಲ್ಲ ಅಂತ. ಆ್ಯಂಡ್ ಮಂಗಳೂರದು, ನಾ ಬಂದಿದ್ದು ಉಡುಪಿ. ಮಂಗಳೂರು ಬೀಚ್ನೂ ಚೆನ್ನಾಗಿದೆ, ಅಲ್ಲಿ ಒನ್ ಟೈಮ್ ವಿಸಿಟ್ ಮಾಡ್ತೀನಿ ಇವಾಗೀಗಲ್ಲ. ಗಾಯ್ಸ್ ಬೋಟಿಂಗ್ ಉಂಟು ಇಲ್ಲಿ. ಆ್ಯಂಡ್ ನಮ್ಗೆ ಕರೆದೋದ್ರು ಒಬ್ರು ಆ್ಯಕ್ಚುಲಿ ಬೋಟಿಂಗ್ ಆಡ್ತೀರಾ ಅಂತ. ಬಟ್ ಇಲ್ಲಿದೆ ಬೋಟಿಂಗ್. ಕೆಳಗಡೆ ಒಬ್ಬ ನಿಂತಾನ, ಅದನ್ನ ನಡಕತ್ತಾನ ಬೋಟಿಂಗ್. ಫೈನಲಿ ಬೀಚರೆಲ್ಲ ಆಡಿಬಿಟ್ಟು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ 2 hour ಎಲ್ಲ ಹಿಡಿತು. ಸೊ ಇವಾಗ ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಬೇರೆ ಪ್ಲೇಸ್ ಆ ಸೈಡ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹೋದ್ಮೇಲೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಮರವಂತೆ ಬೀಚ್ ಎಂಟ್ರೆನ್ಸಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ, ಐ ಲವ್ ತ್ರಾಸಿ ಅಂತ. ಸೊ ಇಲ್ಲಿಂದ ಮುಂದೆ ಹೋದರೆ ಬೀಚು. ಐ ಲವ್ ತ್ರಾಸಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ಒಂದು ಕೋಲ್ಡ್ ಡ್ರಿಂಕ್ಸ್, ಮ್ಯಾಂಗೋ, ಆ್ಯಂಡ್ ನೀವು ಕುಡೀರಿ. ಮತ್ತೆ ಬೀಚ್ ಲೊಕೇಟೆಡ್ ವ್ಯೂ ಸಿ. ಆ್ಯಂಡ್ ಕಡೆ ಈ ಥರ ಹೂವು ಆ್ಯಂಡ್ ಗಿಡ ಎಲ್ಲ ಬೆಳೆಯಂಗೂ ಇಲ್ಲ. ಸೊ ಇದು ನೋಡಿ ಹೂವು ಯಾವ ಥರ ಬೆಳೆದಿದೆ ಅಂತ. ಆ್ಯಂಡ್ ನಮ್ಮ ಕಡೆ ಬೆಳೆಯಲ್ಲ, ಯಾವ್ಯಾವ ಕಡೆ ವಿಡಿಯೋ ರೀಚ್ ಆಗಿದೆ. ಸೊ ಈ ಥರ ಗಿಡ ಎಲ್ಲಿ ಬೆಳೀತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದನ್ನು ನೋಡ್ತಾ ಇದ್ದರೆ ನನಗೊಂದು ಫೀಲ್ ಆಗ್ತಿರೋದು, ಅರೆ ಅರೆ ಏನಿದು ಹೊಸ ದಾಳಿ ಇದೆ ಆಟ. ಮುಂದೆ ಅಂತ ಸಾಂಗು ಸಾಕಿಷ್ಟ ಬರುತ್ತೆ ಸದ್ಯಕ್ಕೆ. ಯಾರಿಗೆಲ್ಲ ಮೀನು ಬೇಕು, ಕಮಾನ್ ಪ್ಲೀಸ್ ಕಮೆಂಟ್ ಇಟ್ ದಿಸ್. ಡೌನ್ ಬಾ. ಇಲ್ಲೊಂದು ಅದು ಕಾಣ್ತಾ ಇದೆ ಫ್ರೆಂಡ್ಸ್, ಒಂದಲ್ಲ 2 ಕಾಣ್ತಾ ಇದೆ. ಅದು ಥ್ಯಾಂಕ್ ಯು, ಲವ್ ಯು. ಈ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಅದಾದಮೇಲೆ ಅಲ್ಲಿ ಬಿಟ್ಟು ಸ್ವಲ್ಪ ಜಸ್ಟ್ ಒಂದು 10 minute ದಾರಿ ಅಲ್ಲಿಗೆ ಬಂದೆ ಅಂದರೆ. ಸೊ ಇಲ್ಲೆಲ್ಲ ಅಡಗಿದೆ, ಸೊ ಹೋಗ್ಬೋದು ಕೂಡ. ಆ್ಯಂಡ್ ಇವಾಗ ಪ್ರೆಸೆಂಟು ಎಷ್ಟು 2 o'clock ಆಗಿದೆ. ಸೊ ಹಾಗಾಗಿ ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಯಾವ ಶಿಪ್ಪೂ ಅಲ್ಲಿಲ್ಲ, ಅಡುಗೆಲ್ಲ ಇಲ್ಲೇ ಸ್ಟ್ಯಾಂಡ್ ಮಾಡಿದ್ದಾರೆ. ಆ್ಯಂಡ್ ಆಡಬೇಕಂತ ಬಂದ್ವಿ. ಆ್ಯಕ್ಚುಲಿ ಯಾವುದೂ ಆನಿಲ್ಲ ಸದ್ಯಕ್ಕಂತೂ. ಸೊ ತೋರಿಸ್ತೀನಿ ಬನ್ನಿ ಎಷ್ಟು ಅಡುಗಿದೆ ಇಲ್ಲಿ ಅಂತ. ಹಿಂಗೆಲ್ಲ ಮಾಡಿರ್ತಾರಪ್ಪ. ನಾಯಿ ಇದೆ ಮತ್ತು ಬೊಗಳುಗಿಗಳು ತಂತಿನ ಇಲ್ಲಿ ಹೇಗಿದೆ ನೋಡಿ. ನಾಯಿ ಎಲ್ಲ ಸಾಕ್ಬಿಟ್ಟಿದ್ದಾರೆ. ಮೇ ಬಿ ಅಲ್ಲಿ ಇದ್ರ ಹತ್ರ ಬಂದರೆ ಕಡಿಲಿ ಅಂತ ಮಾಡಿದಾರೋ ಏನೋ. ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಇದಿರೋದು ನೇಚರ್. ಸೊ ಇವಾಗ ಯಾವುದೂ ಅಡುಗಿಲ್ಲ ಇಲ್ಲಿರೋದು ನನಗೆ ಅನ್ಸಿದ್ಬಿಟ್ಟಿಗೆ. ಯಾವುದು ಸದ್ಯಕ್ಕೆ ಯಾವುದೂ ಇಲ್ಲ. ಸೊ ಮೇ ಬಿ ಊಟಕ್ಕೆ ಹೋಗಿದ್ದಾರೆ. ಊಟಕ್ಕೆ ಹೋಗಿ ಐ ಥಿಂಕ್ 3 o'clock ಆರ್
4 o'clock ಅನಿಸುತ್ತೆ. ಮೇ ಬಿ ಅವಾಗ ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ. ಅಲ್ಲಿವರೆಗೂ ಇರೋಕ್ಕಾಗಲ್ಲ, ಯಾಕಂದರೆ ಅಲ್ಲಿಂದ ಮತ್ತೆ ಬೈಂದೂರಿಗೆ ಹೋಗೋಕ್ಕೆ ಹಾಸ್ಟೆಲ್ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ಮರವಂತೆ ಬೀಚ್ ಆಯಿತು, ಇನ್ನು ಮಲ್ಪೆ ಬೀಚ್ ಒಂದು ಬಾಕಿ ಇದೆ. ಮಲ್ಪೆ ಬೀಚು ಆ್ಯಂಡ್ ಮಂಗಳೂರು ಬೀಚ್ ಒಂದು. ಅಲ್ಲಿ ಫಿಶಸ್ ಎಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾರು ಬಿಗ್ ಬಾಸ್ ರಕ್ಷಿತಾ ಅಲ್ಲ, ಅವರು ಹೋಗಿರೋ ಪ್ಲೇಸ್ನ ವಿಸಿಟ್ ಮಾಡ್ತೀನಿ ನೆಕ್ಸ್ಟು. ಆ್ಯಂಡ್ ವಿಡಿಯೋನ ನೋಡ್ತಾ ಇರಿ, ವಿಸಿಟ್ ಅಂತ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಅವರ್ ವಿಡಿಯೋ. ಸೊ ವಿಡಿಯೋ ಹೇಗಿದೆ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಟುಡೇ ಎಕ್ಸ್ಪೀರಿಯನ್ಸ್ ಈಸ್ ಸೋ ಮಚ್ ಎಕ್ಸೈಟ್ಮೆಂಟ್. ಯಾಕಂದ್ರೆ ನೋಡಬೇಕು ಮರವಂತಿ ಬೀಚ್ ಅಂತ ಇತ್ತು. ಸೊ ಫೈನಲಿ ನೋಡಿಬಿಟ್ಟೆ. ಆ್ಯಂಡ್ ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ನೈಸ್. ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಆ್ಯಂಡ್ ವಿಸಿಟ್ ಕೊಡಿ. ಆ್ಯಂಡ್ ಬೀಚ್ನ ನೋಡಿ ಆ್ಯಂಡ್ ಎಂಜಾಯ್ ಯುವರ್ಸ್. ಫೈನಲಿ ನನ್ನ ಮರವಂತೆ ಬೀಚ್ ವಿಸಿಟೆಡ್ ಇಸ್ ಕಂಪ್ಲೀಟೆಡ್. ಆ್ಯಂಡ್ ಪ್ಲೇಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೇಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಸೊ ಅದನ್ನು ಕೇಳಿ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.